ಮೀಟ್ ಮೈ ಫಿಯಾನ್ಸಿ. ಇವನ್ ಮುಖಕ್ಕೆ ಅದು ತುಂಬಾನೇ ಜಾಸ್ತಿ. ಹೌ ಆರ್ ಯು ಫೀಲಿಂಗ್? ಶಾಕಿಂಗ್. ಪಿಜ್ಜಾ ಸಿಗಲ್ಲ ಅಂತ ಗೈಸ್. ಅವನ್ನ ಬೇಕಾದ್ರೆ ಇವಳು ಮದುವೆ ಆದರೆ ಬೇಕಿದ್ರೆ ಮಾಡಿಕೊಡ್ತಾನ ಅವನು. ಹೆಂಗವಳು ನನ್ನ ಹೆಂಡತಿ? ನೀವು ವರುಣ್ ನಾಗೇಶ್ವರ್ ಅಲ್ವಾ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಒಂದು ಸೆಲ್ಫಿ. ಇವಳನ್ನ ಕಟ್ಕೊಂಡು ನಮ್ಮ ಬಾವನ್ ಪಾಡು ಹೆಂಗಾಗೈತೆ ನೋಡು. ಇವಾಗ ನನ್ನ ಫ್ರೆಂಡ್ಸಿಗೆ ಸರ್ಪ್ರೈಸಿಂಗ್ ಆಗಿ ಏನಾರು ಮಾಡಬೇಕು. ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನೂ ಅಷ್ಟು ಇಷ್ಟಪಡಲ್ಲ, ರಾಘವೇಂದ್ರ ಸ್ವಾಮಿನ ಅಷ್ಟು ಇಷ್ಟಪಡ್ತಾರೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ, ನನ್ನ ಫಿಯಾನ್ಸಿನ ನನ್ನ ಫ್ರೆಂಡ್ಸ್ ಗ್ಯಾಂಗ್ಗೆ ಪರಿಚಯ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮಮ್ಮ ಪಾಪ ಎಷ್ಟು ಗಂಟೆಗೆ ಇದ್ರಮ್ಮ? ಅಲ್ಲ, ನಿಮಗೆ ನಿದ್ದೆನೇ ಬರಲ್ವಾ ಅಂತ ಅಷ್ಟು ಬೇಗ ಏನಕ್ಕೆ ಎದ್ದೇಳ್ತೀರಾ? ಏನು ಮನೆ ಕೆಲಸ ಮಾಡೋದೇ ಜವಾಬ್ದಾರಿಯಾ? ತಿಂಡಿ ಮಾಡೋದು, ಅಡುಗೆ ಮಾಡೋದೇ ಜವಾಬ್ದಾರಿಯಾ? ಗೈಸ್, ಇವರು ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪನೂ ಅಷ್ಟೇ. ಬೇಗ ಎದ್ಬಿಡ್ತಾರೆ, 5:30 ಎದ್ಬಿಡ್ತಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಮಲ್ಕೊಳ್ಳೋದು ಅಂತಂದ್ರೆ ಆಗಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕುತ್ಕೊಂಡ್ಬಿಡ್ಬೇಕು. ಸೊ ಆಗಲೇ ಹೇಳ್ದಂಗೆ ಇವತ್ತು ನನ್ನ ಫಿಯಾನ್ಸಿನ ನನ್ನ ಫ್ರೆಂಡ್ಸ್ಗೆ ಹಂಗೆ ಕರ್ಕೊಂಡೋಗಿ ಮೀಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಹಾಕಿ ಹೋಗ್ತಾಯಿದ್ದೀನಿ ಗೈಸ್ ಬೆಂಗಳೂರಿಗೆ. ಆ್ಯಂಡ್ ನಂದು ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತು ದಟ್ ಮೂರು ಗ್ಯಾಂಗ್ ಇದೆ ನಂದು. ಸೊ ಅದರಲ್ಲಿ ಒಂದು ಗ್ಯಾಂಗು ಶೋಭಾ ಗ್ಯಾಂಗಿಗೆ ನನ್ನ ಫಿಯಾನ್ಸಿನ ಕರ್ಕೊಂಡೋಗಿ ಮೀಟ್ ಮಾಡಿಸ್ತಾ ಇದ್ದೀನಿ. ಅವ್ರದ್ದೆಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಈವನ್ ಐ ಆಮ್ ಸಮ್ ವಾಟ್ ಎಕ್ಸೈಟೆಡ್. ಸೊ ಅದಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನೆನ್ನೆ ಗಾಡಿಯೆಲ್ಲ ತೊಳೆದು ನಿಲ್ಲಿಸಿದ್ದೆ. ನಮ್ಮ ಕರಿನ ನೀಟಾಗಿ ನೆನ್ನೆ ತೊಳೆದು ಫುಲ್ ಧೂಳಾಗ್ಬಿಟ್ಟಿದ್ದ. ಸೊ ತೊಳೆದು ನಿಲ್ಲಿಸಿದ್ದೀನಿ. ಇನ್ನೇನು ಇವಾಗ ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿಂದ ಬಿಡಬೇಕು. ಗುಂಡಾ ಏನ್ಲಾ ನನ್ನ ಮಗನೇ ಗುಂಡಾ. ಸೊ ಅರ್ಲಿ ಮಾರ್ನಿಂಗ್ ಗೈಸ್, ಇವಾಗ 6:30 6:45 ಆಗಿದೆ. ಸೊ 7 ಗಂಟೆಗೆ ಬಿಡ್ತೀನಿ. ಫುಲ್ ಚಳಿ ಇದೆ. ನೆನ್ನೆ ಬೇರೆ ಮಳೆ ಬಂದಿದೆ ನೋಡಿ, ಎಲ್ಲ ಫುಲ್ ತ್ಯಾವ ಮಳೆ ಬಂದೆಲ್ಲ ತ್ಯಾವಾಗ್ಬಿಟ್ಟಿದೆ. ಆ್ಯಂಡ್ ಫಸ್ಟು ಈಗ ಇಲ್ಲಿಂದ ನಮ್ಮ ಫಿಯಾನ್ಸಿ ಅವ್ರ ಮನೆಗೆ ಹೋಗಿ ಅವರು ಸ್ವಲ್ಪ ಪ್ಲ್ಯಾನ್ ಹೇಳಿದ್ದಾರೆ. ಆ ಪ್ಲ್ಯಾನ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಕರ್ಕೊಂಡು ಹೋಗಬೇಕು. ಸೊ ಅಲ್ಲಿಗೆ ಹೋದ್ಮೇಲೆ ಏನು ಪ್ಲ್ಯಾನು ಏನು ಅಂತ ಹೇಳ್ತೀನಿ. ಸೊ ಗೈಸ್, ನಾನು ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಲಗೇಜೆಲ್ಲ ಎತ್ಕೊಂಡು ನನಗೆ ಪವರ್ ಬ್ಯಾಂಕ್ ಬೇಕೇ ಬೇಕು ಗೈಸ್. ಇದು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಚಾರ್ಜ್ ಹಾಕೋ ಕಮ್ಮಿ ಆಗ್ತಾಯಿತ್ತು ನಂದು ಐಫೋನ್ದು. ಸೊ ಪವರ್ ಬ್ಯಾಂಕ್ ಎತ್ಕೊಂಡು ಸ್ವಲ್ಪ ಮತ್ತೆ ಮನೇಲೇ ಮಿಸ್ ಆಗಿಲ್ಲೇ ಉಳ್ಕೊಂಬಿಟ್ಟಿತ್ತು. ಅದನ್ನು ತೊಗೊಂಡು ಅವರು ವಾಪಸ್ ಕೊಡಬೇಕು. ಸೊ ಐ ಥಿಂಕ್ ಎವ್ರಿಥಿಂಗ್ ಐ ಹ್ಯಾವ್ ಟೇಕನ್. ಸೊ ಇಲ್ಲಿಂದ ಇವಾಗ ಮಮ್ಮಿಯವ್ರಿಗೆ ಬಾಯ್ ಹೇಳ್ಬಿಟ್ಟು, ಅದಕ್ಕೆ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೋಗೋ ಟೈಮ್. ನಮ್ಮ ಅದಕ್ಕೆ ಆವಾಗಲೇ ಎದ್ದಿದ್ರು ಅನಿಸುತ್ತೆ, ವಾಶ್ರೂಮ್ಗೆ ಹೋಗಿದ್ರು, ಇರಲಿಲ್ಲ. ಸೊ ಈಗ ಕೀ ಎತ್ಕೊಂಡು ಹೆಲ್ಮೆಟ್ ಎತ್ಕೊಂಡು ಸುಯ್ ಅಂತ ಹೋಗ್ಬಿಡೋಣ ಅವನು. ಫ್ರೆಂಡ್ಸ್, ಬೆಳಿಗ್ಗೆ ಯಾಕೆ ಅಡುಗೆ ಮಾಡ್ತಿದ್ದೀರಾ? ಮನೇಲಿ ಯಾರೂ ಇಲ್ಲ. ನಿಮ್ಗೆ ಏನು ಹೋಟ್ಲಲ್ಲಿ ತರ್ಸ್ಕೊಂಡು ತಿಂದಮ್ಮ ಇಬ್ರಿಗೆ ಅಲ್ವಾ? ಇಲ್ಲ ಅನ್ನ ಆಯ್ತಾ? ಅನ್ನಗೇನಿದ್ರೆ ಮೊಸರನ್ನ ಮಾಡ್ಕೊಂಡು ತಿನ್ಬಿಡಿ. ಹಾಂ ಆಯಿತು. ಹಾಯ್, ಗುಡ್ ಮಾರ್ನಿಂಗ್ ಸುಲುಲುಲು. ಬರೋದಾ? ಬಾಯ್. ಇಲ್ಲ. ಹಾಂ, ಓವಾ ಜರ್ಕಿನ್ ಮರ್ತು ಬಿಟ್ಟಿದ್ದೀನಿ ಗೈಸ್. ಜರ್ಕಿನ್ ಇಲ್ಲ ಅಂದ್ರೆ ನಾನು ಅನ್ಬೇಕಾಯ್ತದ. ಆಮೇಲೆ ಅವಳ್ದು ಇಟ್ಕೊಡ್ಬೇಕಲ್ಲಮ್ಮ. ಅದೇ ಅವ್ರದ್ದು ಬ್ಲೌಸು ಮತ್ತು ಇದು ತಗೊಂಡೆ ಗೈಸ್. ನಾನು ಪುಲ್ಲೋರೆ ಮರ್ತುಬಿಟ್ಟಿದ್ದೆ. ಇವಾಗ ನಮ್ಮಮ್ಮ ನೆನೆಸಿರ್ಲಿಲ್ಲ ಅಂದಿದ್ರೆ ಭಾರಿ ಹಿಂಸೆ ಆಗೋದು ನೋಡಿ. ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಅಮ್ಮಂದಿರು ಅಮ್ಮಂದಿರಿದ್ದರೆ ನಮಗೆ ಏನೂ ಕೊರತೆ ಆಗೋ ಥರ ನೋಡ್ಕೊತಾರೆ ಅಲ್ವಾ? ಸೊ ಬನ್ನಿ. ಯಾವಾಗು ಹೇಳಿಲ್ವಾ? ಇದಕ್ಕೆ ಹೋಗಿದ್ದೆ. ಹಾಂ ತಗೊಂಡೆ. ಇದಕ್ಕೆ ಹೋದಾಗ ಡಿಕ್ಕಿ ಒಳಗಡೆ ಬಿಟ್ಬಿಟ್ಟಿದ್ಲಲ್ಲ, ಅದನ್ನೇ ಎತ್ಕೊಂಡೆ. ಅವಳು ಇದನ್ನೇ ಎತ್ಕೊಂಡೆ ತಗೊಂಡೋಗಿ ಕೊಟ್ಬಿಡ್ತೀನಿ. ಬರೋದಾ? ಬಾಯ್. ಹ್ಞೂ, ನೆನ್ನೆ ತೊಳೆದು ಗಾಡಿ ಹಾಕ್ಸ್ಕೊಂಬಂದೆ. ಒಂದೇ ಕಿಕ್ಕಕ್ಕೆ ಸ್ಟಾರ್ಟ್ ಆಯಿತು. ನಿಲ್ಸಿದ್ದಲ್ಲ. ಸೊ ಗೈಸ್, ನಾನು ನಮ್ಮ ಅಮ್ಮವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ನಮ್ಮ ಕರಿನ ಎತ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊರಟೆ. ಗೊತ್ತಲ್ಲ ನಿಮ್ಗೆ ಆಲ್ರೆಡಿ. ಸೊ ನಮ್ಮಳನ್ನ ನನ್ನ ಗ್ಯಾಂಗೆಲ್ಲ ಪರಿಚಯ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಹಂಗೆ ಬರ್ತಾ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೆ ಅಲ್ವಾ. ಸೊ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂತ ಸ್ವಲ್ಪ ಹಣ್ಣು ತೊಗೊಂಡು ಹಂಗೆ ನಮ್ಮೊಳಗೆ ಇಷ್ಟ ಅಂತ ಅಂದ್ಬಿಟ್ಟು
ಬಿಸ್ಕೆಟ್ ತಗೊಂಡಿದ್ದೀನಿ. ಅವಳಿಗೆ ಐದೆನ್ ಚಿಕ್ಕತ್ ಅಂದರೆ ಭಾರಿ ಇಷ್ಟ. ಆ್ಯಂಡ್ ನನಗೂ ಇಷ್ಟ ಗೈಸ್, ನನಗೂ ತುಂಬ ಇಷ್ಟ. ಇವಾಗ ಆಲ್ರೆಡಿ ಅರೌಂಡ್ ಕುಣಿಗಲ್ ಹತ್ರ ಇದ್ದೀನಿ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗೋಯ್ತು. ನಾನು 7:30 ಮನೆ ಬಿಟ್ಟಾಗ. 7:30 ಅಂತಂದರೆ ಈಗ ಕುಣಿಗಲ್ಗೆ ಬರೋಕ್ಕೆ 1:15 ಗಂಟೆ ತಗೊಂಡಿದ್ದೀನಿ. ಸೊ ಇಲ್ಲಿಂದ ಇನ್ನೂ 1-1.25 ಗಂಟೆ ಜರ್ನಿ ಆಗುತ್ತೆ ಬೆಂಗಳೂರಿಗೆ ಹೋಗೋಷ್ಟೊಳಗೆ. ಸೊ ಅಲ್ಲಿಗೆ ಹೋದ್ಮೇಲೆ ನಮ್ಮವ್ರನ್ನ ಕರ್ಕೊಂಡು, ನಮ್ಮವ್ರು ಇವಾಗ ಕಾಲ್ ಮಾಡಿದರು, ಇನ್ನೂ ತಿಂಡಿ ಮಾಡ್ಕೊಂಡು ಬರಬೇಡಿ ಅಲ್ಲಿ ಹೊರಗಡೆ, ಇಲ್ಲೇ ಮನೇಲೇ ಮಾಡಿಸ್ತಿದ್ದೀನಿ ಅಂತ. ಏನು ಮಾಡಿಸ್ತಿದ್ದೀನಿ ಅಂತಂದರೆ ನನಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ದೋಸೆ ಮತ್ತು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ಅಂತಂದು. ದೋಸೆ ಮತ್ತು ತರಕಾರಿ ಪಲ್ಯ ಮಾಡಿದ್ರೆ ನಾನು ಇಲ್ಲೇ ಹೋಟ್ಲಲ್ಲೇ ತಿನ್ಕೊಂಬರ್ತೀನಿ ಅಂತಂದೆ. ಇಲ್ಲೇ ಎಲ್ಲ ಸುಮ್ಮನೆ ಹೇಳಿದೆ ಬನ್ನಿ ಅಂತಂದರು. ಸೊ ಅದೇನು ಮಾಡ್ತಾರೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಗೈಸ್ ಅಲ್ಲಿ ನೋಡಿ ಗೈಸ್, ಅಲ್ಲಿ ಬೆಂಜ್ ಕಾರ್ ನೋಡಿ ಗೈಸ್, ಅಲ್ಲಿ ಇವನ್ಯಾರು ಹಿಂಗೆ ಹೋಯ್ತಾವನೇ ಗೈಸ್. ಅಂದರೆ ಈ ರೋಡಲ್ಲಿ ಒಸಿ ಗಾಡಿಗಳಾಗಲ್ಲ ಗೈಸ್. ಯಾವ ಲೆವೆಲಿಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾರೆ ಅಂತಂದರೆ, ನೆಕ್ಸ್ಟ್ ಇಲ್ಲೇ ಉಡುಪಿ ಗ್ರ್ಯಾಂಡ್ ಐತೆ, ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ನಿಲ್ಲಿಸ್ತೆ. ಅಷ್ಟೊಳಗೆ ನಮ್ಮವ್ರು ಕಾಲ್ ಮಾಡಿದ್ರಲ್ಲ, ಸೊ ಹಂಗೆ ನಿಮಗೆಲ್ಲ ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ತೆ. ಹಂಗೆ ವಾಶ್ರೂಮ್ ಬೇರೆ ಅರ್ಜೆಂಟ್ ಆಗಿಬಿಟ್ಟಿತ್ತು, ಇಲ್ಲೇ ಒಯ್ದುಬಿಟ್ಟು ಬಂದೆ. ಇಲ್ಲೆಲ್ಲೂ ವಾಶ್ರೂಮ್ಗಳಿರಲಿಲ್ಲಲ್ಲ, ಸೊ ಇಲ್ಲೇ ಒಯ್ದುಬಿಟ್ಟು ಹೀಗೆ ಬಂದೆ. ಸೊ ಬನ್ನಿ ಇವಾಗ ಇಲ್ಲಿಂದ ಮತ್ತೆ ಮನೆ ಕಡೆ. ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ನಮ್ಮವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ ಗೈಸ್. ನಮ್ಮವ್ರನ್ನ ಆಯ್ ಮಾಡಲ್ವಾ ನೋಡಿ, ನಮ್ಮವ್ರು ಆಯ್ ಮಾಡ್ದಂಗೆ ಹೋಯ್ತವ್ರೆ ಗೈಸ್. ಹಾಯ್ ಗೈಸ್, ಇವ್ರು ನೋಡಿದ್ದೀರಲ್ವಾ? ಯಾವಾಗ ನೋಡಿದ್ದೀರಿ ಹೇಳ್ರಿ? ಬರ್ತಡೇ ಕರ್ಕೊಂಡೋಗಿದ್ನಲ್ಲ, ಕಂಪ್ನಿ ಕೊಡೋಕೆ ಬಂದಿದ್ರು ಗೈಸ್. ಇವತ್ತು ಬೇಗ ಬಂದಲ್ಲ, ಸೊ ಏನೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಅದಕ್ಕೆ ಬಂದಿದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಬಂದವ್ರೆ. ಮೇಡಮರೇ ಏನು ಸಮಾಚಾರ? ಎಷ್ಟೋ ದಿನ ಆಯಿತು ನಮ್ಮ ವ್ಲಾಗರ್ಸ್ನ ಮಾತಾಡ್ಸಿದ್ದೀನಿ, ನನ್ನ ಫ್ಯಾಮಿಲಿ ಮಾತಾಡಿಸ್ರಿ ಹೋಗ್ಲಿ. ನಾಚಿಕೆ ಸ್ವಭಾವ ಗೈಸ್, ಸ್ವಲ್ಪ ನಾಚಿಕೆ ಅವ್ರಿಗೆ. ಸೊ ಬನ್ನಿ, ನಾವು ಬಂದಿರೋದು ಯಾವ ದೇವಸ್ಥಾನ ಇದು? ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಯಾವುದು? ಮಿನಿ ಮಂತ್ರಾಲಯ ಏನಿದು? ಹೌದಾ ಗೈಸ್, ಇದ್ಯಾವುದೋ ಮಿನಿ ಮಂತ್ರಾಲಯ ಅಂತೆ, ನನಗೂ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ಹೋಗಿದ್ದೀನಿ, ಈಗ ರೀಸೆಂಟಾಗಿ ಹೋಗಿದ್ದು ಬಂದೆ, ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಮಿನಿ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಬಂದಿದ್ದೀನಿ ಮೇಡಮ್ ಅವ್ರ ಜೊತೆ. ಅಯ್ಯಯ್ಯೋ ಯಾಕ್ರಿ ಸಿಗಾಕೊಂಬಿಟ್ಟೈತೆ? ಬೇಡ 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 ನೋಡಿ ಗೈಸ್, ಶೂ ಎಲ್ಲ ಬಿಚ್ಚಾಕ್ತವ್ರೆ ನೋಡ್ರಿ. ಬನ್ನಿ, ಮಿನಿ ಮಂತ್ರಾಲಯಕ್ಕೆ ಕರ್ಕೊಂಬಂದಾರೆ ಗೈಸ್. ಕಾಲು ತೊಳ್ಕೊಂಡು ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಗೈಸ್ ರಾಘವೇಂದ್ರ ಸ್ವಾಮಿಗೆ ಸ್ನಾನ ಮಾಡಿಸ್ತಾರೆ ನೋಡಿ. ಅಲ್ಲಿ ಫೌಂಟೇನ್ ಏನಿದೆಯಲ್ಲ, ಸೊ ಅಲ್ಲಿ ಸ್ನಾನ ಮಾಡಿಸ್ತಾರೆ. ಬಟ್ಟೆಗೆಲ್ಲ ಆರ್ತೈತೆ. ಅದೇನದು ಕಾಲಿಗೆ ಏನೋ ಆಗೈತೆ? ಏನದು ನೀಲಿ ಕಲರು? ಇದೇನು ಈ ಕಾಲಲ್ಲಿ? ವಾಟ್ ಇಸ್ ದ್ಯಾಟ್? ಅದೇನದು ಆಯಿಂಟ್ಮೆಂಟ್ ಹಾಕಿರೋದ? ಜೈ ರಾಘವೇಂದ್ರ. ಸೊ ಬನ್ನಿ ಗೈಸ್, ಮೇಡಮ್ ಅವ್ರ ಜೊತೆ ದರ್ಶನ ಮಾಡಿಕೊಂಡು ದೇವಸ್ಥಾನ ನೋಡ್ಕೊಂಬರೋಣ. ದೀಪ ಹಚ್ಬೇಕು ಅಂತ ಅಂದ್ಬಿಟ್ಟು 2 ತುಪ್ಪದ ದೀಪ ತಗೊಂಡವ್ರೆ. ಯಾರಿಗೆ 2? ನನಗೊಂದು ನಿಂಗೊಂದು. ಒಂದರ ಎಸ್ಪದಿತ್ತಲ್ಲ, ಬೇಡವಾ? ಚಲೋ ಟೋಕನ್ ಕೊಡ್ಬಾರ್ದು. ಸೈಲೆಂಟ್ ಮಾಡು, ಅವ್ರಮ್ಮ ಫೋನ್ ಮಾಡ್ತಾರೆ ಗೈಸ್, ನಮ್ಮ ಅತ್ತೆ ಫೋನ್ ಮಾಡ್ತಾವ್ರೆ. ಆಮೇಲೆ ಮಾಡ್ತೀನಿ ನಾನು. ಯಾವುದೋ ಕಾಲ್ ಬಂತು, ಅವ್ರ ಫ್ರೆಂಡ್ದು ಕಾಲ್ ಬಂದೈತಿ ಕಾಲ್. ಸೊ ಈಗ ತುಪ್ಪದ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಬನ್ನಿ ತುಪ್ಪದ ದೀಪ ಹಚ್ಚೋಣ. 2 ತುಪ್ಪದ ದೀಪ ಈ ಥರ ಹಾಕಿ ಕೊಡ್ತಾರೆ ಗೈಸ್. ಚಲೋ. ಜೈ ರಾಘವೇಂದ್ರ. ಇಲ್ಲೂ ಒಂದು ದೇವಸ್ಥಾನ ಇದೆ ಗೈಸ್, ಓದ್ಕೊಳ್ಳಿ.
पूजाय राघवेन्द्राय सत्यधर्मरथाय च भजतां कल्पवृक्षाय ಅಯ್ಯಪ್ಪ ಆರತಿ ಮಾಡಬೇಕಾ ಸರಿ ಗೈಸ್ ಆರತಿ ಮಾಡಬೇಕು ನೋಡಿ ಗೈಸ್ ಹಾಕು ಹಂಗೆ ಮಾಡ್ಬೋದಾ ಪಕ್ಕಕ್ಕೆ ಮಾಡ್ಬೇಕು ಕೈ 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 ದೂರ ಆಯಿತು ಗೈಸ್ ಯಾವಾಗಲೂ ಜೊತೆಲಿ ಅಂಟ್ಕೊಂಡಿರ್ಬೇಕು ತಾನೇ ಅವ್ರು ದೂರ ಮಾಡಕ್ತಾ ಇರುತ್ತಪ್ಪ ದೀಪನ ಅದಕ್ಕೆ ನಾನು ಪಕ್ಕಕ್ಕೆ ತಂದೆ ಗೈಸ್ ಯಾಕ್ರೆ ದೂರಕ್ಕೆ ಮಡಗ್ತೀರಾ ಆ್ಯಂಡ್ ಗೈಸ್ ಇವತ್ತು ಏನು ಗೊತ್ತಾ ಏಕಾದಶಿ ದಿನ ನಮಗೆ ಗೊತ್ತಿಲ್ದಂಗೆ ಬಂದಿದ್ವಿ ಹೆಂಗೆ ಅನಿಸ್ತದೆ ಮೇಡಮ್ ಏಕಾದಶಿ ದಿನ ನಿಮ್ಗೆ ಗೊತ್ತಿತ್ತು ಏಕಾದಶಿ ಅಂತ ಅಚಾನಕ್ಕಾಗಿ ಬಂದ್ಬಿಟ್ಟಿದ್ದೀವಲ್ಲ ಹೌಕಮ್ ಎಲ್ಲ ರಾಘವೇಂದ್ರ ರಾಯರ ಕೃಪೆ ಅಂತೀಯ ಗೈಸ್ ಇವರಂತೂ ರಾಘವೇಂದ್ರ ಸ್ವಾಮಿ ಅಪ್ಪಟ ಭಕ್ತರು ನನ್ನೂ ಅಷ್ಟು ಇಷ್ಟಪಡಲ್ಲ ರಾಘವೇಂದ್ರ ಸ್ವಾಮಿನ ಅಷ್ಟು ಇಷ್ಟಪಡ್ತಾರೆ ಈಗ ಆ್ಯಕ್ಟಿಂಗ್ ಮಾಡ್ತಾರೆ ಗೈಸ್ ಅವರು ಯಾಕ್ರೆ ಹಿಂಗೆ ಹೇಳ್ತೀರಾ ಗೊತ್ತಲ್ಲ ನಿಮ್ಗೆ ಏನು ಅಂತ ಫ್ರೆಂಡ್ಸಿಗೆ ಮೀಟ್ ಮಾಡ್ಸಕ್ಕೆ ಕರ್ಕೊಂಡು ಹೋಗೋಣ ಸರ್ಪ್ರೈಸ್ ಅಂತ ಕೇಳ್ತೀನಿ ಅವ್ರು ಎಷ್ಟು ಎಕ್ಸೈಟೆಡ್ ಆಗವ್ರೆ ಅಂತ ಅವು ಎಕ್ಸೈಟೆಡ್ ಆರ್ ಯು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಾಯಿದ್ದೀರಾ ಫಸ್ಟ್ ಟೈಮ್ ನಂದು 3 ಗ್ಯಾಂಗಲ್ಲಿ 1ನೇ ಗ್ಯಾಂಗಿಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಹೌ ಡು ಯು ಫೀಲ್ ಅಲ್ಲಿ ಹೋದ್ಮೇಲೆ ಹೇಳ್ತೀರಾ ಓಕೆ ಸೊ ಗೈಸ್ ನಾವು ದೇವ್ರ ದರ್ಶನ ಮಾಡಿಕೊಂಡು ಈಗ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಮತ್ತೆ ಮೇಡಮ್ ಅವರು ಡ್ರೆಸ್ ಚೇಂಜ್ ಮಾಡಬೇಕಂತೆ ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವ್ರನ್ನ ಮತ್ತೆ ಫ್ರೆಂಡ್ಸ್ ಮೀಟ್ ಮಾಡೋಕೆ ಕರ್ಕೊಂಡು ಹೋಗಬೇಕು ಆ್ಯಂಡ್ ಅಲ್ಲಿ ಒಂದು ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಗೈಸ್ ಸಡನ್ನಾಗಿ ಹೋಗ್ಬಿಟ್ಟು ಸೀದಾ ಇವ್ರನ್ನ ಹಂಗೆ ಕರ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಏನು ಪ್ಲ್ಯಾನ್ ಮಾಡೋದು ಅವ್ರಿಗೆ ಸರ್ಪ್ರೈಸಿಂಗಾಗಿ ಏನು ಪ್ಲ್ಯಾನ್ ಮಾಡೋದು ಏನು ಮಾಡೋದು ಗೊತ್ತಾ ಬಾ ಅಲ್ಲಿ ಬೈಕ್ ಹತ್ರ ಮಾತಾಡೋಣ ಮೇಡಮ್ ಅವರು ಇಷ್ಟೊತ್ತು ಕಾಲಲ್ಲಿ ಬ್ಯುಸಿ ಆಗಿದ್ರು ಗೈಸ್ ಅವ್ರದ್ದು ಬ್ಲೌಸ್ದೇನೋ ಡಿಸೈನು ಆ ವರ್ಕು ಈ ವರ್ಕು ಆ ವರ್ಕು ಅಂದ್ಕೊಂಡು ಏನೋ ಹೇಳ್ತಾಯಿದ್ರು ಸೊ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಇವಾಗ ಮುಗಿಸಿ ಮತ್ತೆ ಏನೋ ಫೋಟೋಸ್ ಕಳಿಸ್ತಾವ್ರೆ ನನಗೆ ಈ ಡಿಸೈನ್ ಬೇಕು ಬ್ಯಾಕಲ್ಲಿ ಹಂಗಿರಬೇಕು ಫ್ರಂಟಲ್ಲಿ ಹಿಂಗಿರಬೇಕು ಅಂತ 9 ಎಷ್ಟು ಬ್ಲೌಸ್ ಕೊಟ್ಟಿರೋದು ನೀವು 9 ಬ್ಲೌಸ್ ಏನೋ ವರ್ಕು ಕೊಟ್ಟವ್ರೆ ಯಾವಾಗ ಕೊಡೋದವರು 1 ತಿಂಗಳಾದಮೇಲೆ 1 ತಿಂಗಳು ಟೈಮ್ ತೊಗೊಂಡವ್ರಂತೆ ಸೊ 1 ತಿಂಗಳಾದಮೇಲೆ ವಾಪಸ್ ಕೊಡ್ತಾರೆ ಅದಿರಲಿ ಇವಾಗ ನನ್ನ ಫ್ರೆಂಡ್ಸಿಗೆ ಸರ್ಪ್ರೈಸಿಂಗಾಗಿ ಏನಾದ್ರು ಮಾಡಬೇಕು ಏನು ಮಾಡೋದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ನನಗನ್ಸೋ ಪ್ರಕಾರ ಏನು ಮಾಡೋದು ಗೊತ್ತಾ ಬರ್ರಿ ಇಲ್ಲಿಗೆ ಮೇಡಮರೇ ನನಗನ್ಸೋ ಪ್ರಕಾರ ಏನು ಮಾಡೋದು ಗೊತ್ತಾ ನಾವು ಹೋಗಿ ಕೂತಿರೋಣ ಅಂದರೆ ನಾನು ಹೋಗ್ತೀನಿ ಫಸ್ಟು ನೀನೇನು ಮಾಡು ಅಂತಂದರೆ ನಾನು ಕೂತಿರ್ತೀವಲ್ಲ ಅದೇ ಟೇಬಲ್ ಪಕ್ಕದಲ್ಲಿ ಬಂದು ಕೂತ್ಕೋ ಇವಾಗ ನಾವು ಒಂದು ಟೇಬಲಲ್ಲಿ ಕೂತಿರ್ತೀವಿ ಏ ಕೇಳಿದ್ದಿ ಐಡಿಯಾ ನಾನು ಹೇಳ್ತೀನಿ ಹೆಂಗೆ ಅಂತ ಇವಾಗ ನಾನು ಒಂದು ಟೇಬಲಲ್ಲಿ ಕೂತಿರ್ತೀವಿ ಅಂದರೆ ನಾವೆಲ್ಲ ಒಂದು ಟೇಬಲಲ್ಲಿ ಕೂತಿರ್ತೀವಿ ನೀನು ಅದ್ರ ಪಕ್ಕ ಟೇಬಲ್ ಬಂದು ಕೂತ್ಕೊಂತೀಯ ಆಮೇಲೆ ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ವಾ ಹೆಂಗನೋ ನೀನು ಬಂದುಬಿಟ್ಟು ನೀವು ವರುಣ್ ನಾಗೇಶ್ ಅಲ್ವಾ ಅಂತ ಕೇಳ್ದಂಗೆ ಏ ಐಡಿಯಾ ಚೆನ್ನಾಗಿದ್ದೆ ನಿಜ ಚೆನ್ನಾಗಿದೆ ಆಯ್ತು ಇನ್ನೆಂಗೆ ಸರ್ಪ್ರೈಸ್ ಮಾಡೋಣ ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ ನೀನು ಒಪ್ಕೊಂತಾನಲ್ಲ ಅದಕ್ಕೆ ಮತ್ತು ಇನ್ನೆಂಗೆ ಹೇಳೋದು ಅವರೆಲ್ಲ ಫಸ್ಟ್ ಬೇಗ ಬಂದಿರಲ್ಲ ನಾವು ಲೇಟಾಗಿ ಬಂದಿರ್ತೀವಿ ನಾವೇ ಬೇಗ ಹೋಗ್ಬಿಟ್ಟಿದ್ರೆ ಅಷ್ಟೊಳಗೆ ಬಂದಿದ್ರೆ ಓಕೆ ಬಂದಿಲ್ಲ ಅಂದರೆ ವಾಶ್ರೂಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ಲಾ ಗೈಸ್ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಸರ್ಪ್ರೈಸಿಂಗ್ ಆಗಿರಲಿ ಅಂತಂದರೆ ಅವ್ರು ಒಪ್ತಾ ಇಲ್ವಲ್ಲ ಏನು ಮಾಡೋಣ ಹಂಗಿದ್ರೆ ಚೆನ್ನಾಗಿರುತ್ತೆ ನೀವು ವರುಣ್ ನಾಗೇಶ್ವರ ಅಲ್ವಾ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಒಂದು ಸೆಲ್ಫಿ ಕೇಳಂಗೆ ಒಂದು ಸೆಲ್ಫಿ ಕೇಳಂಗೆ ಬಂದರೆ ಚೆನ್ನಾಗಿರುತ್ತಲ್ವಾ ಯಾಕ್ರಿ ಹಿಂಗೆ ಆಡ್ತೀರಾ ಒಪ್ಕೊಳ್ರಿ ಗೈಸ್ ಇವ್ರಿಗೆ ಪ್ಲ್ಯಾನಾಗ ಒಪ್ಕೊಂತಲ್ಲ ಇನ್ನೊಂದು ಪ್ಲ್ಯಾನ್ ಏನಾದ್ರು ಮಾಡೋಣ ಆಯ್ತು ಏನು ಮಾಡೋಣ ಹೇಳು ಇವಾಗ ನೀನು ಹೇಳಿದ್ದು ಓಕೆನಾ ಅದೇ ಸುಮ್ಮನೆ ನಿಂತಿರ್ತೀಯ ಹೊರಗಡೆ ನೀವು ವಾಚ್ಮ್ಯಾನ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀಯಾ ಸೊ ಅವ್ರು ಹೊರಗಡೆ ನಿಂತಿರ್ತಾರಂತೆ ಆಮೇಲೆ ನಾನು ಹೋಗ್ಬಿಟ್ಟು ಫಸ್ಟ್ ಅವ್ರನ್ನ ಮೀಟ್ ಮಾಡ್ಕೊಂಬಂದ್ಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸ್ಬೇಕಂತೆ ಇಲ್ಲ ಅಂತಂದ್ರೆ ಫಸ್ಟ್ ಹೇಳ್ಬಿಟ್ಟು ಎಲ್ಲ ಕಣ್ಮುಚ್ಚಿ ಫೋಟೋ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದು ನಿಲ್ಲಿಸ್ಬಿಟ್ರೆ ನೀನು ಪಕ್ಕ ಟೇಬಲಲ್ಲಿ ಕೂತಿರ್ತೀಯ ಇವ್ರಿಗೆಲ್ಲ ಹಿಂಗೆ ಹೇಳ್ತೀನಿ ನಂದು ಏನೋ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತೀನಿ ಅವರೆಲ್ಲ ಶಾಕ್ ಆಗ್ತಾರೆ ಫೋಟೋ ತೋರಿಸು ಅಂತ ಅವರೇ ಕೇಳ್ತಾರೆ ಕಣ್ಮುಚ್ಚಿ ಫೋಟೋ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ನೀನು ಪಕ್ಕ ಸೀಟೆಲ್ಲ ಕೂತ್ಕೊಂತೀಯ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕೂರಿಸ್ಬಿಟ್ರೆ ಚೆನ್ನಾಗಿಲ್ವಾ ದಟ್ಸ್ ಗುಡ್ ನೋ ಸೊ ಗೈಸ್ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ ಸೊ ಇವಾಗ
ದೇವ್ರ ದರ್ಶನ ಆಯಿತು. ಪ್ರಸಾದ ಸಿಕ್ಕಿಲ್ಲ ಗೈಸ್. ಇದು ಏಕಾದಶಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲದಂಗೆ ಏಕಾದಶಿ ದಿನ ಬಂದಿದ್ದೀವಿ. ಬಟ್ ಒಳ್ಳೆ ದಿನ, ಪ್ರಸಾದ ಇಲ್ಲ ನಮಗೆ. ಅಂದರೆ ಕುಂಕುಮನೂ ಸಿಕ್ಕಿಲ್ಲ, ಅಕ್ಷತೆನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಏಕಾದಶಿ ಅಂತ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ. ಬಟ್ ಅಂದರೂ ಪ್ರಸಾದ ಸಿಕ್ಕಿಲ್ದಿರೋ ಸ್ವಲ್ಪ ಬೇಜಾರಾಗೈತೆ. ಸೊ ಇವಾಗ ಮೇಡಮ್ ಅವ್ರನ್ನ ಕರ್ಕೊಂಡು ಮತ್ತೆ ಮನೆಗೆ ಹೋಗಿ ಅವ್ರೇನೋ ರೆಡಿ ಆಗಬೇಕಂತೆ. ಅವ್ರನ್ನ ರೆಡಿಯಾಗಿ ಮತ್ತೆ ಕರ್ಕೊಂಡು ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಕೆ ಹೋಗೋಣ ಗೈಸ್. ಪ್ಲ್ಯಾನ್ ಬಿ ಇಲ್ಲಿ ಸಿಕ್ಕೈತೆ ರೆಸ್ಟೋರೆಂಟು, ಅದನ್ನು ಬುಕ್ ಮಾಡವ್ರೆ. ಮೇಡಮ್ ಅವ್ರು ಇಲ್ಲೇ ಇಳಿಸಿದ್ದೀನಿ. ಇವ್ರು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಆಲ್ರೆಡಿ ಬಂದುಬಿಟ್ಟವ್ರು ಅವರೆಲ್ಲ. ಸೊ ಅವ್ರಿಗೆ ಸರ್ಪ್ರೈಸಿಂಗ್ ಇರಬೇಕಲ್ಲ. ಹೆಂಗೆ ಮಾಡೋದು ಇವಾಗ? ಒಟ್ಟಿಗೆ ಹೋಗೋದಾ ಇಲ್ಲ ಅಂತಂದ್ರೆ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು ಹೋಗ್ಲಾ? ಹೆಂಗಾದ್ರೂ ಓಕೆನಾ? ಒಟ್ಟಿಗೆ ಹೋಗೋಣ ಅತ್ತಗೆ ಗೈಸ್. ಮೇಡಮ್ ಅವ್ರು ನಾಚಿಕೆ ಪಡ್ಕೊಂತವ್ರೆ. ನಿಮ್ಮ ಫ್ರೆಂಡ್ಸ್ ಏನಂತಾರೋ ಏನೋ ಅಂತ ನಾನು ಹೇಳ್ತಾ ಇದ್ದೀನಿ ಅವಳಿಗೆ, ಅವಳು ಕೇಳ್ತಾ ಇಲ್ಲ. ನಾರ್ಮಲಾಗಿ ಹೋಗ್ಬಿಟ್ಟು ಸುಮ್ಮನೆ ಶಿಸ್ತಾಗಿ ಬಂದ್ಬಿಟ್ಟು ಕುತ್ಕೊಂಡ್ಬಿಡು. ಹಂಗೆ ಬೇಡ, ಮೀಟ್ ಮೈ ಫಿಯಾನ್ಸಿ ಅಂತಲೇ ಹೇಳ್ಬೇಕು ನಾನು. ಬಾಯ್ ಹೇಳ್ತೀನಿ, ಏನಿಲ್ಲ ಗೈಸ್. ಹೆಂಗೆ ಸರ್ಪ್ರೈಸ್ ಕೊಡೋದು ಅನ್ನೋದೇ ಕನ್ಫ್ಯೂಸ್ ಆಗ್ತೈತೆ. ಸೊ ಇವಾಗ ಬೈಕಲ್ಲಿ ಹಾಕ್ಬಿಟ್ಟು ಬಂದೆ. ನಮ್ಮ ಗರ್ಲ್ಸ್ ಆಲ್ರೆಡಿ ಕೂತವ್ರೆ ಅನಿಸುತ್ತೆ. ಎಷ್ಟನೇ ಫ್ಲೋರು ಮೇಲೆ ಹತ್ಬೇಕಾ ಬಾಬಾ? ಹಾಂ, ಪ್ಲ್ಯಾನ್ ಬಿ ಇದೇನಾ? ಅಲ್ಲೇ ಕೂತಾರೆ ನಿನ್ನ ಸೈಡ್ಗೆ ಹೋಗು. ಫುಲ್ ಸಾರಿ ಗೈಸ್, ಕೋತಿಗಳು ಇಲ್ಲೇ ಕೂತವ್ರೆ. ನೀನು ಬೇಡವಾ? ಓಕೆ ಗೈಸ್, ಗಟ್ಟೆ ನಮ್ಮ ಅಕ್ಕನೂ ಬಂದವಳೆ. ಪಾಪ ಅವಳೇನೋ ತೋರಿಸ್ಬಾರ್ದಂತೆ, ಅವಳಿಗೊಂಚೂರು ಅಲರ್ಜಿ ಆಗೈತೆ ಮುಕ್ತಲ್ಲಿ, ಅದಕ್ಕೆ ತೋರಿಸ್ಬೇಡ ಅಂತ ಹೇಳ್ತಾವಳೆ. ವಾಶ್ರೂಮಲ್ಲಿದೆ. ಹಾಂ, ವ್ಲಾಗ್ ಅಮ್ಮ, ವ್ಲಾಗರ್ ಆಗ್ಬಿಟ್ಟು ನೀನು ವ್ಲಾಗ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಾ? ಎಲ್ಲರೂ ಗಗನ ಇಲ್ಲಿ? ಗಗನ ಬರಲ್ವಂತ ಯಾಕೆ? ಯಾರು ಇವರೆಲ್ಲ? ಬಂದೇ ಇರೋ ವಾಶ್ರೂಮ್. ಓಕೆ, ಇವನಿಡೆ ಸರ್ಪ್ರೈಸ್. ವೆಯ್ಟ್, meet my fiancé. Guys, how are you feeling? Shocking? That is surprising. Surprising. Oh, ಇದರ ಯಾವಾಗಾಯ್ತು? ಬಾ ಕೂತ್ಕೋ. ಹ್ಯಾವ್ ಎ ಸೀಟ್ ಮೇಡಮ್. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಇವರೇ ನಮ್ಮ ಶ್ರುತಿ. ಇವ್ರು ಗೊತ್ತಲ್ವಾ? ಗೊತ್ತಲ್ಲ ನಿಂಗೆ? ಮಲ್ಲಿಕಾ ಬಿರಿಯಾನಿ ಅವರೇ. ಸೊ ಗೈಸ್, ಇನ್ನ ಬರ್ತಾರೆ. ಗಗನ ಬರಲ್ವಾ? ಸೀರಿಯಸ್ಲಿ ಬರಲ್ವಾ? ಯಾಕೆ ಹಿಂಗೆ ಸೈಕ್ ಮಾಡ್ತಾ ಇದ್ದೀರಾ ನೀವು ಗೈಸ್? ಎಲ್ರಿಗೂ ಕರ್ಕೊಂಬಂದು ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಬಂದೆ. ಹೆಂಗವಳು ನನ್ನ ಹೆಂಡತಿ? ಏನ್ರಿ ಮೇಡಮ್? ಗೈಸ್, ಎವ್ರಿಬಡಿ ಆರ್ ಶೈ. ಗೈಸ್, ಈಗ ಒಂದು ಶಾಕಿಗೆ ಹಿಂಗೆ ಆಗವ್ರೆ, ಇನ್ನೊಂದು ಶಾಕ್ ಹಿಂಗೆ ಹೇಳ್ಬಿಡ್ತೀನಿ. ಇನ್ನೊಂದು ಶಾಕಿಂಗ್ ಯು ವಾಂಟ್ ಒನ್ ಮೋರ್ ಶಾಕ್? ಇಲ್ಲ, ಸಾಕು. ಯು ವಾಂಟ್ ಒನ್ ಮೋರ್ ಶಾಕ್? ಓಕೆ ಗೈಸ್, ಸದ್ಯಕ್ಕೆ ಬೇಡವಂತೆ. ಹೇಳೋ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬೇಡ ಹೇಳ್ಬಿಡೋಣ ಅಲ್ವಾ? ಏನಕ್ಕೆ ಸುಮ್ಮನೆ? ಕೈ ಕೊಡು. ಗೈಸ್ ಬೈತಾವಳು ಗೈಸ್ ಇವಳು. ಎಲ್ಲ ಬೈತಾವ್ರು ಗೈಸ್. ಈಗ ಅವಳ ರಿಯಾಕ್ಷನ್ ನಾನು ತೋರಿಸ್ಬೇಕು. ಶೀ ಅಂತಾಳೆ ಅವಳೀಗ. ಮುಂದಕ್ಕೆ ತೋರಿಸಿ ಅವಳು ಕಾಣಿಸ್ತಾನೆ ಅನ್ಸುತ್ತೆ. ಯಾರು ಅದು ಅಂತ. ವಾಟ್? ಏನೋ ಹೇಳ್ತಾವಳು ಸರ್ಪ್ರೈಸ್ ಅನ್ಕೊಂಡು. ನನ್ನ ತೋರಿಸಿ ಅವಳಿಗೆ. ಇಲ್ಲ ಹಾಯ್ ಪ್ರೀ, ಹಾಯ್. ನೀನು ಕೊಡು. ಟಾರ್ಚ್ ಬಿಡ್ಲಾ? ಮಾತಾಡ್ಸ್ಬೇಡ, ನಾವು ಓಡ್ತೀವಿ ನಾವು.
ಗೈಸ್ ಎಲ್ಲರೂ ರುಬ್ತವ್ರೆ ಗೈಸ್, ಎಲ್ಲರೂ ರುಬ್ತವ್ರೆ ಗೈಸ್. ಇವ್ರಿಗೆ ಸ್ಟೋರಿ ಹೇಳ್ಬಿಟ್ಟು ಹೇಳ್ತೀನಿ ಗೈಸ್. ಇಲ್ಲಿ ಬಂದು ಫುಡ್ ಏನು ಚೆನ್ನಾಗಿರಲಿಲ್ಲ ಗೈಸ್, ಆ್ಯಂಡ್ ಇಲ್ಲಿ ಬಿರಿಯಾನಿನೇ ಇಲ್ವಂತೆ. ಸೊ ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ದೋ. ಸೊ ಇವಾಗ ಇಲ್ಲೆಲ್ಲ ನೋಡಿ ಹಂಗಂಗೆ ತಿನ್ನೋಕ್ಕೆ ಆಗಿಲ್ಲ, ಎಲ್ಲನೂ ಬಿಟ್ಬಿಟ್ಟು ಹಂಗೆ ಹೋಗ್ತಾಯಿದ್ದೀವಿ. ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಬೇಕು. ಸುಮ್ಮನೆ ಬಂದ್ಬಿಟ್ಟು 2000 ಬಿಲ್ ಕಟ್ದಂಗೆ ಆಗೈತಿ. ಬಟ್ ನಮ್ಮ ಫಿಯನ್ಸಿಗೆ ಹೆಂಗಾಯಿತು, ಹೆಂಗೆ ಎಷ್ಟು ಖುಷಿ ಆಯಿತು ಅಂತ ಲಾಸ್ಟಲ್ಲಿ ಕೇಳಿಸ್ತೀನಿ ಮೀಟ್ ಮಾಡಿದ್ದು, ಓಕೆನಾ? ಅವ್ರು ಇವಾಗ ಸ್ವಲ್ಪ ನಾಚ್ಕೊಂತವ್ರೆ, ಯಾಕೆ ಹೊಸ ಜನ ನೋಡ್ಬಿಟ್ಟವ್ರಲ್ಲ, ಚೂರು ನಾಚ್ಕೊಂತವ್ರೆ. ಏನು ನಾಚ್ಕೊಂಬಿಡಿ, ಓಕೆನಾ? ಏನು ನಾಚ್ಕೊಂಬಿಡಿ. ಏನು ಕಣ್ಣು ಹೊಡಿತಿದ್ದೀರಿ? ನನಗೆ ಕಣ್ಣು ಹೊಡಿಬಾರ್ದಾಗಿಲ್ಲ. ಬಂದ್ಲಾ? ಇವಳು ವಾಶ್ರೂಮ್ಗೆ ಹೋಗೋಳು ಇನ್ನೂ ಬಂದಿಲ್ಲ ಗೈಸ್. ಅಲ್ಲೇನು ತೊಳಿತಾವಳೆ, ಇರೋ ಕೇಳ್ತೀನಿ. ವಾಶ್ರೂಮ್ ತೊಳಿತಿದ್ದೇನೆ. ಬಾಬಾ ಆಯಿತು, ಹೋಗೋಣ. ಚಲೋ ಬನ್ನಿ ಗೈಸ್, ಈಗ ಬೇರೆ ಕಡೆ ಹೋಗೋಣ ಗೈಸ್. ಅಲ್ಲಿಂದ ಇವ್ರನ್ನ ಕರ್ಕೊಂಡು ಆರಾಮಾಗಿ ಸಾಫ್ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲಿ ಹೈದ್ರಾಬಾದಿ ದಮ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಪಾಪ ಇವ್ರನ್ನ 200 ಮೀಟ್ರ್ ನಡ್ಸ್ಕೊಂಡು ಕರ್ಕೊಂಬಂದೆ. ನಮ್ಮ ಶ್ರುತಿ ಪಾಪ 200 ಮೀಟ್ರ್ ನಡೆದಿದ್ದಕ್ಕೆ ಕರ್ಗಾಬಿಟ್ಟಾರೆ ಗೈಸ್. ಇಂಥವೆಲ್ಲ ಅವಾಗವಾಗ ಮಾಡ್ತಾ ಇರ್ತಾಳೆ, ಇಂಥವೆಲ್ಲ ಅವಾಗವಾಗ ಮಾಡ್ತಾ ಇರ್ತಾಳೆ. ಅಪ್ಪ ಅವಳು ಮಾತಾಡೋದು ನೀನು ಕೇಳಬೇಕು, ಸೈಕೆ ಆಗೋಯ್ತ್ಯಾ. 2 ನಿಮಿಷಕ್ಕೆ ಹಿಂಗಿರ್ತೀಯ ನೀನು, 2 ನಿಮಿಷಕ್ಕೆ ನಿನ್ನ ಮೂಡೇ ಸ್ವಿಮ್ ಮಾಡಿಬಿಡ್ತಾರೆ. ಸೊ ಗೈಸ್ ಇವಾಗ ಎಲ್ಲ ಮೆನ್ಯೂ ನೋಡ್ತಾವ್ರೆ, ಹೊಟ್ಟೆ ಹಸಿತೈತೆ ಎಲ್ರಿಗೂ. ಸೊ ಮೆನ್ಯೂ ನೋಡ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು, ಸೊ ಫಸ್ಟ್ ಊಟ ಮಾಡೋಣ ಬನ್ನಿ ಗೈಸ್. ಏನು ಬೇಕು, ಏನು ತಿಂತೀರಾ ನೋಡ್ತಾ ಇದ್ದೀರಾ? ನೀನೇನು ತಿಂತೀಯಾ? ಊಟ ಬೇಡ ಮತ್ತೆ ಇನ್ನೇನು ತಿಂತೀಯಾ? ಇರಲಿ, ಹೇಳು ಪರವಾಗಿಲ್ಲ. ಏನು ತಿಂತೀಯ ಹೇಳು? ಅಲ್ಲ, ಅದು ಯಾವುದೋ ಪ್ಲ್ಯಾನ್ ಬಿ ಏನು ಮಾಡಿ ಕರ್ಕೊಂಡು ಹೋಗಿದ್ದಲ್ಲ, ಏನು ಅನ್ಸಲ್ವ ನಿನಗೆ? ಫುಡ್ ಚೆನ್ನಾಗಿತ್ತು ಅಲ್ವಾಗಲಿ? ಹೇಳು, ಫುಡ್ ಚೆನ್ನಾಗಿತ್ತಾ? ಫುಡ್ ಚೆನ್ನಾಗಿತ್ತಾ ಅಲ್ಲಿ? ಮತ್ತೆ ಪಿಜ್ಜಾ ಬೇಕಾ ನಿಮಗೆ? ಪಿಜ್ಜಾ ಬೇಕಾ? ಇಲ್ಲಿ ಸಿಗುತ್ತಾ ಪಿಜ್ಜಾ? ಸಿಕ್ಕಿದ್ರೆ ಆರ್ಡ್ರ್ ಮಾಡು ಭಯ್ಯ. ಭಯ್ಯ ಪಿಜ್ಜಾ ಮಿಲೇಗಾ? नहीं 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 पिज्ज़ा नहीं मिलेगा, शादी करेगा तो। ಪಿಜ್ಜಾ ಸಿಗಲ್ಲ ಅಂತ ಗೈಸ್. ಅವನ್ನ ಬೇಕಾದ್ರೆ ಇವಳು ಮದುವೆ ಆದರೆ ಬೇಕಿದ್ರೆ ಮಾಡಿಕೊಡ್ತಾನೆ ಅವನು. ಅವ್ನು ನಗ್ತಾವನು ಪಾಪ ಅಲ್ಲಿ ನಿಂತ್ಕೊಂಡ್ಬಿಟ್ಟು. ನಿಜ ನಕ್ಕೊಂಡು ಒಳಕೊಂಬೋಗ್ಬಿಟ್ಟು ಆ ಕಡೆ ಅವನು. ಸೊ ಗೈಸ್ ಬನ್ನಿ ಫಸ್ಟು ಊಟ ಮಾಡೋಣ ಗೈಸ್. ಎಲ್ಲರೂ ವೆಯ್ಟ್ ಮಾಡ್ತಿದ್ದು ಊಟ ಬಂದಿದೆ ಇವಾಗ. ಹೆಂಗಿದೆ ಗೊತ್ತಾ? ಇದು ವೆಜ್ ರೈಸು, ಇದು ಪುಲ್ ಚಾರು, ವೆಜ್ ಫ್ರೈಡ್ ರೈಸು, ಇದು ನಮ್ಮ ಜೊತೆಗೆ ಮಟನ್ ವಿತ್ ಚಿಕನ್, ಮಟನ್ ಬಿರಿಯಾನಿ, ಮಟನ್ ವಿತ್ ಚಿಕನ್ ಆ್ಯಂಡ್ ರೈತಾ ಆ್ಯಂಡ್ ಮ್ಯಾಂಡೇಟ್ರಿ ಕೋಕ್ ಶುಡ್ ಬಿ ದೇರ್ ಗೈಸ್. ಕೋಕ್ ಇರಲೇಬೇಕು, ಕೋಕ್ ಇಲ್ಲ ಅಂದ್ರೆ ಅದು ಆಗೋದೇ ಇಲ್ಲ. ಸೊ ಈಗ ಮಟನ್ ಬಿರಿಯಾನಿಗೆ ಸ್ವಲ್ಪ ಹಿಂಗೆ ರೈತ ಹಾಕೊಂಬಿಟ್ಟು ಕಲ್ಸ್ಕೊಂಬಿಟ್ಟು ತಿಂತಾಯಿದ್ರೆ ಗೈಸ್ ಹೆಂಗಿರುತ್ತೆ ಗೊತ್ತಾ? ಬೇಡ ಬಿಡಿ, ನಿಮ್ಮ ಬಾಯಲ್ಲೆಲ್ಲ ನೀರು ಬರುತ್ತೆ. ಊಟ ಆದಮೇಲೆ ಸಿಗ್ತೀನಿ ಗೈಸ್. ಹೆಂಗಿದ್ದೀರಿ ಊಟ? ಆರಾಮಸಲ್ಲಿ ಸಖತ್ತಾಗಿದೆ. ಅಲ್ಲಿಗಿನ್ನ ಚೆನ್ನಾಗಿತ್ತು ಪ್ಲಾನ್ ಬಿಗಿನ್ನ. ಪ್ಲಾನ್ ಬಿ ಅಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಎಲ್ಲಿಗೆ ಬಂದಿದ್ವಿ ಗೈಸ್. ಸೊ ಇಲ್ಲಿ ಸಖತ್ತಾಗಿದೆ. ಇವಳೇ ಡಬ್ಬ ಬುಕ್ ಮಾಡಿಸಿದ್ದೆ. ಸೊ ಗೈಸ್ ಊಟ ಮುಗಿಸ್ಕೊಂಡು ಈಗ ಹೊರಡೋ ಟೈಮ್. ಹೆಂಗಿತ್ತು ಮೇಡಮ್? ಫುಡ್ ಚೆನ್ನಾಗಿತ್ತಾ? ಫುಡ್ ವಾಸ್ ಗುಡ್. ಸೊ ಇಲ್ಲಿ ಚೆನ್ನಾಗಿತ್ತು ಗೈಸ್ ಅಲ್ಲಿಗಿನ್ನ ಫುಡ್ಡು. ಸೊ ಈಗ ನಮ್ಮ ಅಕ್ಕವರ ಯಜಮಾನರು ಬಂದವರು, ಅವ್ರನ್ನ ಪಿಕ್ ಮಾಡೋಕ್ಕೆ ಅವ್ರ ಜೊತೆ ಇವಳನ್ನ ಕಳಿಸ್ತೀವಿ. ಇಲ್ಲಿ ನೋಡಿ, ಇವಳಿಗೆ ಮಾಸ್ಕ್ ಹಾಕೊಂಡ್ಬಿಟ್ಟು ಕೊರೋನಾ ಗಾಯ ಆಗೋಳೆ. ಸಾರಿ, ಕೊರೋನಾ ಗರ್ಲ್. ಕೊರೋನಾ ಗರ್ಲ್ ಕಣ್ಣು ಹೊಡಿತಾಳೆ. ಯಾರು ಕಣ್ಣು ಹೊಡಿತಾ ನೀನು? ನಮ್ಮ ಫ್ಯಾನ್ಸಿಗೆ ಕಣ್ಣು ಹೊಡಿತಾ ಇದೆಯಾ ಗೈಸ್? ಯಾರಾದರೂ ಗಂಡಿದ್ರೆ ನೋಡಿ. ಬಾ ಬಾ. ಸೊ ನಮ್ಮ ಭಾವ ಆಲೆ ಕಾರ್ ತಗೊಂಡ್ಬಂದವ್ರು. ಎಲ್ಲೇ ಗಾಡಿ? ಹೌದಾ? ಫುಡ್ ಚೆನ್ನಾಯ್ತಲ್ಲ? ಹಾಂ, ಈಗ ರಿವ್ಯೂ ಹೇಳ್ಬಿಡು. ಹೆಂಗೆ ನಮ್ಮ ಫಿಯಾನ್ಸಿ? ನಮ್ಮ ಫಿಯಾನ್ಸಿ ಬಗ್ಗೆ ಹೇಳಿ, ಹೆಂಗ ಅನ್ನಿಸ್ತಾ ನಿಂಗೆ? ಗಂಟೆ ಹೇಳು. ಇರ್ಲಿ, ಹೇಳು ಪರವಾಗಿಲ್ಲ. ಸುಮಾರು ಅವಳೆ ಅಲ್ವಾ? ಓ ಮೈ ಗಾಡ್, ಓ ಮೈ ಗಾಡ್. ಇವತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಗೈಸ್ ಇವಳು. ಇವನ್ ಮುಖಕ್ಕೆ ಅದು ತುಂಬಾನೇ ಜಾಸ್ತಿ ಗೈಸ್. ನಿಮ್ಗೆ ಹಂಗೆ ಅನ್ಸುತ್ತಾ? ನನ್ನ ಮುಖಕ್ಕೆ ಇವಳು ಜಾಸ್ತಿ ಅಂತ ಅನ್ಸುತ್ತಾ? ನನ್ನ ಮುಖಕ್ಕೆ ಒಂಚೂರು ಕಮ್ಮಿ ಆಗ್ಲಿಲ್ವ ಇವಳು? ಸೊ ಗೈಸ್ ಸಕ್ಸಸ್ಫುಲಿ ಬಂದು
ನನ್ನ ಫ್ರೆಂಡ್ಸಿಗೆ ಆ್ಯಕ್ಚುಲಿ ಗೈಸ್ 6 ಜನ ಬರಬೇಕಿತ್ತು. ಸೊ ಒಬ್ಬಳಿಗೆ ಪರ್ಸ್ನಲ್ ರೀಸನ್ಸಿಂದ, ಇನ್ನೊಬ್ಳಿಗೆ ಸ್ವಲ್ಪ ಮಡ್ರಸಾಗಿ ಆಗಿಬಿಟ್ಟಿತ್ತು, ಇನ್ನೊಬ್ಬ ಚರ್ಚಿಗೆ ಹೋಗಿದ್ದೀನಿ ಅಂತ ಬ್ಯುಸಿಯಾಗಿದ್ದ ಅಂತಂದ, ಇನ್ನೊಬ್ಳು ಹೈದ್ರಾಬಾದಲ್ಲಿದ್ದು ಅವಳು ಬಂದಿಲ್ಲ ನಿಧಾನ. ಸೊ ಹಂಗಾಗಿ ಇವ್ರು ಯಾರೂ ಬರೋಕ್ಕಾಗಿಲ್ಲ. ನಾನು ಅಂದ್ಕೊಂಡೆ ಎಲ್ರಿಗೂ ಸರ್ಪ್ರೈಸ್ ಮಾಡ್ಬೋದಿತ್ತು ಅಂತ, ಬಟ್ ಸರ್ಪ್ರೈಸ್ ಇವರಿಬ್ರಿಗೆ ಕಾಯ್ಕೊಂಡಿತ್ತು ಅಂತ ಅನಿಸುತ್ತೆ. ಸೊ ಇವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಇನ್ನೊಂದು ಮೀಟಪ್ ಯಾವಾಗಾದ್ರೂ ಮಾಡಿದಾಗ ನೆಕ್ಸ್ಟ್ ಮೈಟ್ ಬಿ ಮದುವೆಗೆ ಸಿಗೋದು ಅಂತ ಅನ್ಸುತ್ತೆ. ಏನೇ ಮತ್ತೆ ಇನ್ನು ಮೀಟಪ್ಗೆಲ್ಲ ಆಗಲ್ಲ ನನ್ನ ಕೈಲಿ, ಕಷ್ಟ. ಮಧ್ಯದಲ್ಲಿ ಒಂದ್ಸಲ ಬಂದೋಗು, ಫ್ರೀ ಇರಲ್ಲ ಅವಾಗ. ಸೊ ಹಂಗಾಗಿ ಅವ್ರು ಬಂದಿಲ್ಲ 4 ಜನ. ದೇ ಮಿಸ್ಡ್ ಇಟ್ ಗೈಸ್, ಯು ಗೈಸ್ ಮಿಸ್ಡ್ ಇಟ್. ಗಗನ, ಕೀರ್ತಿ, ಪ್ರಿಯಾಂಕಾ, ದರ್ಶನ್, ಯು ಗೈಸ್ ಮಿಸ್ಡ್ ಇಟ್. ಹುಗಿ ಅವ್ರಿಗೆ ಕ್ಯಾಕ್ರಸಿ ಥೂ ಅಂತ ಬರೋಕ್ಕಾಗ್ಲಿಲ್ವಂತ ಹುಗಿ. ಸೊ ಬರಬೇಕಿತ್ತು ಅವ್ರನ್ನ ಗೈಸ್, ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮೀಟ್ ಮಾಡಿಸ್ತೀನಿ ನಮ್ಮ ಫಿಯಾನ್ಸನ್ನ. ನಮ್ಮ ಭಾವ ಬರ್ತಾರೆ ರೀ ಗೈಸ್, ನಮ್ಮ ಭಾವಂಗೆ ಪರಿಚಯ ಮಾಡಿಸ್ಬೇಕು, ಇನ್ನೂ ಪರಿಚಯ ಮಾಡಿಸಿಲ್ಲ. ಸೊ ಅವ್ರು ಬಂದಮೇಲೆ ಅವ್ರಿಗೂ ಪರಿಚಯ ಮಾಡಿಸ್ತೀನಿ. ಎಲ್ಲವ್ರಂತೆ ಇಲ್ಲೆಲ್ಲ ನೋಡಿ ಗೈಸ್, ನಮ್ಮೂರಲ್ಲಿ ಜನಗಳೇ ಕಾಣಲ್ಲ, ಇಲ್ಲಿ ಎಲ್ಲ ಜನದ ಮೇಲೆ ಜನ, ಹೊಸಿ ಜನ ಇದ್ದಾರಾ. ಅಯ್ಯೋ ರಾಮ, ಅದಕ್ಕೆ ಇದನ್ನು ಹೇಳೋದು ಬ್ಯುಸಿ ಬೆಂಗಳೂರು ಅಂತ, ಅದಕ್ಕೆ ಹೇಳೋದಲ್ವ ಬ್ಯುಸಿ ಬೆಂಗಳೂರು. ಸೊ ಬನ್ನಿ ಇವ್ರ ಹತ್ರ, ಸಾರಿ ನಮ್ಮ ಬಾಬಾ ಬಂದಮೇಲೆ ಪರಿಚಯ. ಅಲ್ಲವ್ರಂತ ಬಾ ಕೂಡ ಹೆಲ್ಮೆಟ್ ಇರೋ ಇದ್ರೊಳಗೆ ಹಾಕ್ತೀನಿ, ಬಿಡು ಗೈಸ್. ಅದು ಸ್ವಲ್ಪ ಫುಡ್ಡು ಮಿಕ್ಕೊಂಬಿಟ್ಟಿತ್ತು, ಅದಕ್ಕೆ ಪಾರ್ಸಲ್ ತೊಗೊಂಬಿಟ್ಟಿದ್ದೀನಿ, ತಿನ್ನೋಕ್ಕಾಗುತ್ತೆ ಆಮೇಲೆ ಅಂತ. ವೇಸ್ಟ್ ಮಾಡೋಕ್ಕಾಗಲ್ಲ ಗೈಸ್, ಶುಡ್ ನಾಟ್ ವೇಸ್ಟ್ ಫುಡ್. ಸೊ ಅದಕ್ಕೆ ಬನ್ನಿ, ನಡಿ ಬರ್ತೀನಿ ನಡಿ. ನಾನು ನಮ್ಮ ಭಾವ ಅಲ್ಲಿ ಮುಂದೆ ಅವರಂತೆ, ಸೊ ಅವ್ರನ್ನ ಕರ್ಕೊಂಡೋಗಿ ನಮ್ಮವ್ರನ್ನ ಪರಿಚಯ ಮಾಡ್ಸೋಣ ಗೈಸ್. ಅಂತೂ ಇಂತೂ ಈ ಬ್ಯುಸಿ ಟ್ರಾಫಿಕಲ್ಲಿ ನಮ್ಮ ಭಾವ ನುಡ್ಕೊಬಿಟ್ಟಿದ್ದೀವಿ. ನಮ್ಮ ಭಾವ ಬಂದವ್ರು ನೋಡಿ, ನಾಕ್ ಮಾಡೆ. ನಮ್ಮ ಭಾವ ನಗ್ತಾವ್ರೆ. ತೆಗಿ ಬಾವ ನೀನು ಹಿಡ್ಕೋ, ತೆಗಿ. ಇಲ್ಲ ಡೋರ್ನೇ ಓಪನ್ ಮಾಡ್ಬಿಡ್ತೀನಿ ನಾನು. ಹಾಯ್, ಮೀಟ್ ಮೈ ಫಿಯಾನ್ಸಿ. ಬಾ ಈ ಕಡೆ ಬಾ. ನಮ್ಮ ಅಕ್ಕವ್ರ ಯಜಮಾನ್ರು. ಯಾಕೆ ಇಳಿತೀರ? ಅಲ್ಲೇ ಕುತ್ಕೊಳ್ಳಿ. ಯಾಕೆ ಇಲ್ಲ, ಅಲ್ಲೇ ಗಾಡಿ ಒಳಗಡೆ ಕುತ್ಕೊಳ್ಳಿ, ಏನಿಲ್ಲ ಕಣಂತೆ, ಯಾರು ಬರ್ತಾಯಿಲ್ಲ. ಬಾವಾ ಯಾಕೆ ಬಂದಿಲ್ಲ? ಬರುತ್ತಾನೆ ನೀವು ಅವಳ ಜೊತೆ? ಅವಳು ಬಂದ್ಬಿಟ್ರೆ ನೀವು ಬರ್ಬೇಕು ತಾನೆ. ಜೂನ್ 24-25 ಮದುವೆ, 24-25 ಇಲ್ಲ ಯಡಿಯೂರು. ಎಲ್ಲಿದ್ರು ಬರ್ತೀರಾ ಬಿಡಿ, ಯಾಕೆ ನಾವು ಕಣ್ಣೂರು ಗಂಟ ಬಂದಿಲ್ವಾ? ನೋಡೆ ಯಾರು ಚೆನ್ನಾಗಿರೋದು ಇದರಲ್ಲಿ? ಇವ್ರು ಚೆನ್ನಾಗಿರೋದು. ಅವಳು ಸುಮಾರಾಗಿ ಅವಳು ಪಾತ್ರ ತೊಳೆಯೊಳಗೆ ಅವಳು ನಮ್ಮ ಭಾವ ಚೆನ್ನಾಗಿರೋದು ತಾನೇ. ಇವಳನ್ನ ಕಟ್ಕೊಂಡು ನಮ್ಮ ಭಾವನ ಪಾಡಿ ಹೆಂಗಾಗೈತೆ ನೋಡು. ಸಣ್ಣನೇ ಆಗೋರು ನಮ್ಮ ಭಾವ. ಏನಂತೆ ಗಂಟೆ ಸಣ್ಣ ಆಗ್ಬಿಟ್ಟವ್ರು ತಾನೆ. ಏನಿಲ್ಲ, ಚೆನ್ನಾಗಿ ನೋಡ್ಕೊಂಡವಳೆ. ಏನ್ ನೋಡ್ಕೊಂತಾಳ ಅವಳು? ಎಲ್ಲ ಇವರೇ ಮಾಡಾಕತ್ ಪಾಪ. ಇವಳೇನ್ ನೋಡ್ಕೊಂತಾಳೆ? ಇನ್ಮೇಲೆ ಚಾನ್ಸ್ ಅಲ್ಲ, ಏನು ಹೇಳಲ್ಲ ಅಂತ ಎಲ್ಲ ಕೆಲಸ. ಈಗ ಒಳ್ಳೆ ಚಾನ್ಸ್. ನೀವು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ, ಸುಮ್ಮನೆ ಹೇಳೋದಲ್ಲ. ಇನ್ನೇನು ಭಾವ ಸಮಾಚಾರ? ಹೇಳ್ಬೇಕು, ನೀವು ಹೇಳ್ಬೇಕು, ನಾವು ಕೇಳಬೇಕು. ಇನ್ನು ಎಲ್ಲ ಎವ್ರಿಥಿಂಗ್ ಇಸ್ ಓಕೆ. ಮದುವೆ ಆಗೋದು ಒಂದೇ ಬಾಕಿ. ಮದುವೆ ಆದ್ಮೇಲೆ ನಂದು ನಿಮ್ಮಂಗಾಗೋದು ಜೀವನ. ಏನು ಮಾಡೋಣ, ಮಾಡಿ ಇಕ್ತಾ ಇರ್ಬೇಕು ಇವ್ರಿಗೆ. ನನಗೆ ಬರುತ್ತೆ ಅಡುಗೆ. ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಕರೆದಿದ್ರೆ ಬರೀ ಇವರಿಬ್ರು ಬಂದವ್ರೆ. ಇನ್ನು ಮಿಕ್ತಾರಲ್ಲ ಕಾಗೆ ಆರ್ಸವ್ರೆ, ಯಾರು ಬಂದಿಲ್ಲ. ಅವೆಲ್ಲ ನಿಮ್ಮ ಜನ್ಮಕ್ಕೆ. ಸೊ ಗೈಸ್, ನಮ್ಮ ಭಾವವ್ರು ಈಗ ಹೊರಡ್ತಾರೆ, ಟೈಮ್ ಆಯಿತು, ಅವರೇ ಎಲ್ಲ ಹೋಗ್ಬೇಕು ಪಾಪ. ಅಯ್ಯೋ ಈ ಎಗ್ಗಳು ನೋಡೋಕ್ಕಾಗಲ್ಲ ಗೈಸ್, ಈ ಎಗ್ಗಳು ನೋಡೋಕೆ. ನೀನು ಕೊಟ್ಬಿಡು, ಕೊಟ್ಬಿಡು. ಅಯ್ಯೋ ಬಾಯ್, ಹುಷಾರು. ನಾನು ಟೇಕ್ ಕೇರ್. ಕಂಗ್ರಾಚುಲೇಷನ್ಸ್ ಮಚ್ಚಾ. ದಟ್ಸ್ ಓಕೆ. ನನ್ನಂತ ಹುಡುಗ ಸಿಕ್ಕಿರೋದೇ ಅದೃಷ್ಟ ಅಲ್ವೇನ್ರಿ? ಬಾಯ್ ಬಾವಾ, ಸಿಗೋಣ. ಹಾಂ ಆಯ್ತು, ಬಾಯ್ ಗಂಟೆ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿಗೋಣ. ಬಾಯ್. ಹೋಗು ಜೊತೆಲೆ ಗೈಸ್. ಅವರು ಎಲ್ಲ 3 ಜನ ಒಟ್ಟಿಗೆ ಹೋಗ್ತಾರೆ. ಇವಾಗ ನಾವು ಗಾಡಿ ತಂದಿದ್ದೀವಲ್ಲ, ಸೊ ಗಾಡೀಲಿ ವಾಪಸ್ ಹೋಗಬೇಕು. ಸೊ ಬನ್ನಿ ಇವಾಗ ಗಾಡಿ ಹುಡ್ಕೊಂಡು ಹೋಗೋಣ. ಫೈನಲಿ ನಮ್ಮ ಅಕ್ಕರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಮೇಡಮ್ ಅವ್ರನ್ನ ಬೈಕ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಕೇಳ್ಬಿಡೋಣ. ಫೈನಲಿ ಹೆಂಗೆ ಅನಿಸ್ತು ಮೇಡಮ್ ನನ್ನ ಗ್ಯಾಂಗು? ಇನ್ನೂ ತುಂಬ ಜನ ಬಂದಿರಲ್ಲ, ಮಿಸ್ ಮಾಡ್ಕೊಂಡ್ರಾ? ಅವರೆಲ್ಲ ಬರಬೇಕಿತ್ತಾ? ಅವ್ರು ಬಂದಿರಿ ಇನ್ನೂ ಖುಷಿ ಆಗ್ತಿತ್ತಾ? ಇನ್ನೂ 2 ಗ್ಯಾಂಗ್ ಹಂಗೆ ಇದೆ, ತಲೆ ಕೆಡ್ಸ್ಕೊಬೇಡಿ. ಮಸ್ತಾಗಿದೆ. ನಿಮ್ಗೆ ಒಳ್ಳೆ ಗ್ಯಾಂಗ್ನ ಕೊಡಿಸ್ತೀನಿ ನಾನು. ಒಳ್ಳೆ ಹಸ್ಬೆಂಡ್ ಜೊತೆಗೆ ಒಳ್ಳೆ ಗ್ಯಾಂಗ್ನೂ ಕೊಡಿಸ್ತಾ ಇದ್ದೀನಿ. ಈ ಥರ ಹಸ್ಬೆಂಡ್ ಎಲ್ಲರೂ ಸಿಗ್ತಾರಾ? ಸೊ ಅರೆ ಹ್ಯಾಪಿ ಫುಲ್. ನೆಕ್ಸ್ಟ್ ಅವ್ರ ಜೊತೆ ಟ್ರಿಪ್ಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ಇವಾಗಲೇ ಎಲ್ಲರನ್ನ ಫ್ರೆಂಡ್ ಮಾಡ್ಕೊಂಬಿಡು. ಕಂಫರ್ಟ್ ಝೋನಲ್ಲಿದ್ದರೆ ಚೆನ್ನಾಗಿರುತ್ತೆ. ಓಕೆ. ಸೊ ಗೈಸ್, ನಮ್ಮ ಮೇಡಮ್ ಅವ್ರನ್ನ ಈಗ ಇಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ಬೇಕು.
ಸೊ ಆಲ್ರೆಡಿ ಎಷ್ಟು ಟೈಮು 6 o'clock ಆಗಿಬಿಟ್ಟಿದೆ. ನಮ್ಮ ಮಾವ ಆಲ್ರೆಡಿ ಫೋನ್ ಮಾಡಿದ್ರಂತೆ ಎಷ್ಟೊತ್ತು ಬರ್ತೀರಾ ಅಂತ. ಅಡುಗೆ ಮಾಡೋಕ್ಕೇನೋ ಇರಬೇಕು. ಸೊ ಅಡುಗೆ ಏನೂ ಬೇಡ, ಇಲ್ಲೇ ತಿನ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವ್ರನ್ನ ಬಿಟ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗಬೇಕು, ಇಲ್ಲಾಂತಂದರೆ ಇಲ್ಲೇ ಎಲ್ಲರೂ ಸ್ಟೇ ಆಗಬೇಕು. ಸೊ ಬನ್ನಿ ನಮ್ಮ ಮೇಡಮನ್ನು ಕರ್ಕೊಂಡು ಮನೆಗೆ ಹೋಗೋಣ. ಮೇಡಮ್ ಅವರು ಈ ಕಡೆಯಿಂದ ಹೋಗುವಾಗ ಯಾವುದೋ ಬ್ರೇಸ್ಲೆಟ್ ನೋಡಿದರು. ಸೊ ಅದಕ್ಕೆ ಅವರೆಲ್ಲರನ್ನೂ ಕಳಿಸ್ಬಿಟ್ಟು ಅವರೆಲ್ಲರಿಗೂ ಬಾಯ್ ಹೇಳಿ ಮನೆಗೆ ಕರ್ಕೊಂಡು ಹೋಗುವಾಗ ಹಂಗೆ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡ್ರಿ ತಗೊಳ್ಳಿ ಚಲೋ. ನಡಿಯಪ್ಪಿ ಏನಾಗಲ್ಲ. ಮೇಡಮ್ ಅವ್ರು ಬ್ರೇಸ್ಲೆಟ್ ತಗೊಳಕ್ಕೆ ಹೋಯ್ತಾರೆ ಗೈಸ್. ಸೊ ಬನ್ನಿ ನೋಡೋಣ ಯಾವ್ದು ತಗೊಂತಾರೆ, ಇಷ್ಟಪಟ್ಟರು. ಚಪ್ಪಲ್ ಹಾಕೊಂಡು ನಡಿ, ಎಲ್ಲ ಹಾಕೊಂಡವ್ರೆ ಗೈಸ್. ಇಲ್ಲಿ ಎಲ್ಲ ಥರ ಐಟಮ್ ಐತಲ್ಲ ಗೈಸ್. ನೋಡಿ ಇಯರಿಂಗ್ಸ್, ಬ್ಲಾಗ್ ನೋಡ್ತಾರೆ ನೋಡಿ ಗೈಸ್. ಯಾವ್ದು ಬೇಕ್ರಿ ಮೇಡಮ್ ಅವರೇ? ಇಷ್ಟೆಲ್ಲ ಆಯ್ತಲ್ಲ ಗೈಸ್. ಮೇಡಮ್ ಅವರು ನನಗೆ 3 ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಾವ್ರು ಇದರಲ್ಲಿ. ಸೊ ನಾನು ಇದೊಂದು ಅಲ್ಲಪ್ಪ ಅದು ಇದು ಇಟ್ಕೊಂಡು ಸೆಕೆಂಡ್ ಹೆಲ್ಮೆಟು ಪಾಪ ಕರ್ಕೊಂಬಂದ್ಬಿಟ್ಟು ಕೆಲಸ ಮಾಡಿಸ್ತಿದ್ದೀನಿ ಗೈಸ್. ನಾನು ಇದೊಂದು ಸೆಲೆಕ್ಟ್ ಮಾಡಿದ್ದೆ ಮತ್ತು ಇದೊಂದು ಸೆಲೆಕ್ಟ್ ಮಾಡಿದ್ದೆ. ಸೊ ಇದರಲ್ಲಿ ಇದನ್ನು ಇಷ್ಟಪಟ್ಟವ್ರೆ. ಆ ಕಡೆ ಕೈಗೆ ಕೊಡಿ, ಯಾಕೆ ಕೊಡ್ತೀನಿ. ಸೊ ಈ ಥರ ಕಾಣಿಸುತ್ತೆ ನೋಡಿ ಗೈಸ್ ಅವ್ರ ಕೈಗೆ. ಚೆನ್ನಾಗಿದೆಲ್ಲ, ಚೆಂದ ಕಾಣ್ತಿದೆ. ಇದು ಓಕೆನಾ? ಇದು ಬೇಕಾ? ಸೊ ಇದು ಬೇಕಂತ ಗೈಸ್. ಮೇಡಮ್ ಅವರು ನಮಗೆ ಸೆಲೆಕ್ಟ್ ಮಾಡೋಕೆ ಹೇಳಿದ್ರು, ಅದರಲ್ಲಿ ಒಂದು ತೊಗೊಂಡವ್ರೆ. ಸೊ ಈಗ ಎಲ್ಲ ತೊಗೊಂಡು ಬಂದು, ಬಟ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಇಲ್ಲೇ ಒಂದು 10 ನಿಮಿಷ ಮೊಬೈಲ್ ಚಾರ್ಜ್ ಹಾಕ್ಸೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇವಾಗ ಚಾರ್ಜ್ ಹಾಕ್ಸ್ಕೊಂಡು ಮೇಡಮ್ ಅವ್ರನ್ನ ಮನೆಗೆ ತಗೊಂಡು ಹೋಗೋಣ ಬನ್ನಿ. ಮೇಡಮ್ ಅವ್ರಿಗೆ ಇಷ್ಟ ಆಗಿದ್ದು ಬ್ರೇಸ್ಲೆಟ್ ಕೊಡಿಸ್ಬಿಟ್ಟು ಅಲ್ಲಿಂದ ಅವ್ರ ಮನೆಗೆ ಕರ್ಕೊಂಬಂದ್ಬಿಟ್ಟು ಮತ್ತೆ ನಾನು ನಮ್ಮಕ್ಕ ಮನೆಗೆ ಹೋಗಿ ಸ್ಟೇ ಆಗಿ ಅದ್ರ ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಅವ್ರನ್ನ ಕರ್ಕೊಂಡು ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಏನು ಹತ್ರ ಒಂದು 200 ಕಿಲೋಮೀಟರ್ ಜರ್ನಿ ಆಯ್ತಲ್ಲ. ಸೊ ನಿದ್ದೆ ಆಗಿಲ್ಲ, ಹಂಗಾಗಿ ಸ್ವಲ್ಪ ನಿದ್ದೆ ಎಳಿತಾ ಇದೆ. ಆ್ಯಂಡ್ ಮನೆಗೆ ಬಂದೆ. ಲೈಕ್ ಮನೆಯವ್ರನ್ನ ಕೇಳೋಣ ಬನ್ನಿ. ಡಿಡ್ ಮಿಸ್ ಮೀ ಅವ್ರ ವಾಟ್? 2 days ಇರಲಿಲ್ಲ ಅಲ್ವಾ? ಸೊ ಮಿಸ್ ಮಾಡ್ಕೊಂಡ್ರಾ ಇಲ್ವಾ ಏನು ಅಂತ ಕೇಳೋಣ. ಆಲ್ರೆಡಿ ಎಲ್ಲ ಅವರು ಡ್ಯೂಟಿ ಬಿಸಿ ಆಗಿಬಿಡೋರು ಗೈಸ್. ನಮ್ಮಮ್ಮ ಮಾಮೂಲಿ ಕಟ್ಟಿಂಗ್ ಡ್ಯೂಟಿ, ನಮ್ಮ ಯಾವ್ದಾರು ಅಡುಗೆ ಡ್ಯೂಟಿ. ನಾನು 2 ದಿನ ಇರಲಿಲ್ವಲ್ಲ, ಮಿಸ್ ಮಾಡ್ಕೊಂಡ್ರಾ? ಡಿಡ್ ಯು ಗೈಸ್ ಮಿಸ್ ಮೀ? ನಮ್ಮ ಅಮ್ಮನ ಪಾಪ ನಿದ್ದೆ ಆಗಿಲ್ಲ ಅನ್ಸುತ್ತೆ ಕರೆಕ್ಟಾಗಿ. ನಿದ್ದೆ ಗಣ್ಣಲ್ಲಿ ಏನಮ್ಮ ಏನು ತರಬೇಕಿತ್ತು? ಕಲರಾ? ಅದೇ ಆಗುತ್ತಲ್ಲ ಬ್ಲೂ? ಇಲ್ಲ, ಡಾರ್ಕ್ ಆಯಿತು ಸ್ವಲ್ಪ. ಮಿಸ್ ಮಾಡ್ಕೊಂಡ್ರೆ ನನ್ನ 2 ದಿನ ಇಲ್ಲದೇ? ಎಸ್, ಮಿಸ್ ಮಾಡ್ಕೊಂಡ ನನ್ನ 2 ದಿನ ಇಲ್ಲದೆ ಇದಕ್ಕೆ ಮಿಸ್ ಮಾಡ್ಕೊಂಡ. ಯಾವ ಕುಕ್ಕರ್ದನ ಅಂತಂದು ಹಾಕೊಂಡಾಳೆ. ನಮ್ಮ ಮತ್ತೆ ಕೇಳೋಣ ಬನ್ನಿ ಗೈಸ್. 2 ದಿನ ನಾನು ಇರಲಿಲ್ಲ. ಡಿಡ್ ಯು ಗೈಸ್ ಮಿಸ್ ಮೀ? ಮಿಸ್ ಮಾಡ್ಕೊಂಡ್ರೆ ನನ್ನ ಸೀರಿಯಸ್ಲಿ? ಸಕಲಾಗಿತ್ತು. ಅವಳು ತುಂಬ ಖುಷಿಪಟ್ಲು. ಏನಕ್ಕೆ? ಓಕೆ, ಅದಕ್ಕೆ ಮಾಡ್ಕೊಡ್ತೀನಿ. ಬಂದಿದ್ದೀನಿ ಇವಾಗ, ಬ್ಯಾಕ್ ಟು ಹೋಮ್ ಅಲ್ವಾ, ಮಾಡ್ಕೊಡ್ತೀನಿ. ಅವಳಿಗಂತೂ ತುಂಬ ಸರ್ಪ್ರೈಸ್ ಆಗಿತ್ತಲ್ಲ, ಸಕ್ಕತ್ತಾಗಿತ್ತು. ನನ್ನ ಫ್ರೆಂಡ್ಸೂ ಖುಷಿಪಟ್ಟರು, ಇವಳು ಖುಷಿಪಟ್ಟರು. ತೋರಿಸ್ತೀನಿ, ಅದು ವ್ಲಾಗ್ ಮಾಡಿ ನಿಮ್ಗೆ ಹೆಂಗಿದ್ರು ಹಾಕ್ತೀನಲ್ಲ, ಅವಾಗ ವೀಡಿಯೋ ತೋರಿಸ್ತೀನಿ. ಯಾಕೆ? ಈಗಲೇ ತೋರಿಸ್ಬೇಕಾ? ಓಕೆ ಆಯ್ತು, ತೋರಿಸ್ತೀನಿ. ಸೊ ಗೈಸ್, ಎಲ್ಲರೂ ಪಾಪ ನಾನು ಇಲ್ಲದೆ ಇದ್ದಿದ್ದಕ್ಕೆ ಮಿಸ್ ಮಾಡ್ಕೊಂಡ್ಬಿಟ್ಟವ್ರೆ. ಮೇಜರ್ಲಿ ನಮ್ಮದಕ್ಕೆ ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಿದ್ದೆ ಮನೇಲಿದ್ದಾಗ. ಸೊ ಹಂಗಾಗಿ ಹೆಲ್ಪ್ ಮಾಡ್ಕೊಡೋರು ಒಂಚೂರು ಕಮ್ಮಿ, ಹೆಲ್ಪ್ ಮಾಡ್ಕೊಡೋದು ಸ್ವಲ್ಪ ಕಮ್ಮಿ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿಬಿಟ್ಟಿದ್ರು. ಸೊ ಇವಾಗ ಬಂದಿದ್ದಿಲ್ಲ ನಾವು ಮನೆಗೆ. ಸೊ ಇನ್ಮೇಲೆ ಡೈಲಿ ಹೆಲ್ಪ್ ಮಾಡ್ಕೊಡ್ತೀನಿ. ಸೊ ಈ ಥರ ಇತ್ತು ನನ್ನ ಫಸ್ಟ್ ಗ್ಯಾಂಗಿಗೆ ನನ್ನ ಗರ್ಲ್ ಫ್ರೆಂಡ್ನ, ನಮ್ಮವಳನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ದು. ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಆ್ಯಂಡ್ ನಮ್ಮಳು ತುಂಬ ಖುಷಿಪಟ್ಟರು, ನನ್ನ ಫ್ರೆಂಡ್ಸು ಕೂಡ ತುಂಬ ಅಷ್ಟೇ ಖುಷಿಪಟ್ಟರು. ಆ್ಯಂಡ್ ಶಿ ವಾಸ್ ಜೆಲ್ಲಿಂಗ್ ವಿತ್ ಈಚ್ ಅದರ್. ಲೈಕ್ ಎಲ್ರಿಗೂ ಅವ್ರ ವೈಬಿಗೆ ನಮ್ಮ ವೈಬ್ ಅಂದರೆ ನಮ್ಮ ಗ್ಯಾಂಗ್ ವೈಬ್ ಇದೆಯಲ್ಲ, ಸೊ ಆ ವೈಬಿಗೆ ಮ್ಯಾಚ್ ಆಗ್ತಾಳೆ ಅಂತ ಎಲ್ರಿಗೂ ಅನ್ನಿಸ್ತು. ಎಲ್ರಿಗೂ ಇನ್ನೊಂದು ಬಂದಿದ್ದಾರೆ ಇಬ್ಬರು, ಇನ್ನೂ 4-5 ಜನ ಬಂದಿರಲಿಲ್ಲ. ಸೊ ಅವರು ನೆಕ್ಸ್ಟ್ ಯಾವಾಗಾದ್ರು ಬಂದಾಗ ಮೀಟಪ್ ಮಾಡಿಸ್ತೀನಿ, ಅದ್ರದ್ದು ಒಂದು ವ್ಲಾಗ್ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆಕ್ ಕೇರ್, ಲವ್ ಯು ಆಲ್, ಬೈ ಬೈ, ಸೈನಿಂಗ್ ಆಫ್.